ವಾಚ್ ಮಹಾಭಾರತ by ವ್ಯಾಸ ಆನ್ ಇನ್ಫೋ ಅಟ್ ಹೊನ್ನಡಿ. ನಾನು ಇಂಥದ್ದು ಮಾಡಬೇಡ ಅಂತ ಹೇಳಲ್ಲ. ಏನೇ ಆಗಲಿ ಲೋಕ ಕಲ್ಯಾಣನ ತಲೆನಲ್ಲಿ ಇಟ್ಕೊಂಡು ಮಾಡು ಮಗ ಅಂತ ಹೇಳ್ತಾನೆ. ಅದನ್ನು ಭಾಳವಾಗಿ ತಲೆಗೆ ತಗೋತಾನೆ. ಆಯಿತು, ನನ್ನ ತಾಯಿನ ಕರ್ಕೊಂಬರೋದು ಮಗನ ನನ್ನ ಧರ್ಮ ಮಾಡಬೇಕು, ಕರ್ಮ ಬಿಡಬಾರ್ದು. ರೋಷವಾಗಿ ಬರ್ತಾ ಇರೋ ಆನೆನ ಒಂದರದ್ದು ಹಿಡ್ಕೊಂತಾನೆ. ಆಮೇಲೆ ನಿಂತಿರೋ ಮೊಸಳೆನ ಒಂದರಲ್ಲಿ ಹಿಡ್ಕೊಂಡು ಒಂದು ವೃಕ್ಷದ ಮೇಲೆ ಹಿಡ್ಕೊಂಡು ರಾಬಸವಾಗಿ ಎಲ್ಲ ಮೋಡಗಳು ಮೇಘಗಳೆಲ್ಲ ಬರ್ತಾರೆ. ಮೇಘಗಳೆಲ್ಲ ಬಂದರೂ ಕೂಡ ಅದನ್ನೆಲ್ಲ ಸೈಡಿಗೆ ಹಾಕಿ ಬರ್ತಾನೆ. ಬಂದಾಗ ಅಲ್ಲಿ ಒಂದು ದೊಡ್ಡ ಬೆಳಕು, ಆಮೇಲೆ ಕನ್ನಡಿ ಥರ ಒಂದು ಇದು. ಸೊ ಆ ಗರುಡಂಗೆ ಎಷ್ಟು ಖುಷಿ ಆಗ್ಬಿಡುತ್ತೆ ಅಂದರೆ, ಈ ಅಮೃತ ಕಳಶ ಇದ್ರೆ ನಮ್ಮ ತಾಯಿನ ಬಿಡಿಸ್ತೀರಾ, ಅಷ್ಟರಲ್ಲಿ ತಾಯಿ ಬರೋದು ಕಾಣುತ್ತೆ. ಕಂಟೆಂಟ್ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಈ ಪೂರ್ತಿ ಸಿನಾರಿಯೋನ ವಿನೀತಾ ನೋಡ್ತಾ ಇದ್ದಾಳೆ ಆಸ್ ಅ ಮದರ್. ಓಕೆ, ಆನಂದ ಬಾಷ್ಪ ಸುರಿತಿದೆ. ಸಾಕ್ಷಾತ್ ವಿಷ್ಣು ಹೇಳ್ತಾ ಇದ್ದಾರೆ, ನೀನ್ ನನಗ್ ಬೇಕು ಅಂತ. ಸೊ ಅದಕ್ಕಿಂತ ಇನ್ನೇನಿರುತ್ತೆ ತಾಯಿಗೆ ಅಲ್ವಾ. ಸೊ ಇವತ್ತಿನ ದೇವಸ್ಥಾನಗಳಲ್ಲಿ ಗರುಡಗಂಬ ಅಂದ್ರೆ ಗೊತ್ತಿಲ್ಲ. ಅಷ್ಟಸಿದ್ಧಿ ಪ್ರಸಾದಿಸುವಂತ ಒಂದು ಯಂತ್ರ ಅದು. ಓಕೆ, ಎಲ್ಲ ಪೆರುಮಾಳ್, ವಿಷ್ಣು, ರಂಗನಾಥ ಸ್ವಾಮಿ ದೇವಸ್ಥಾನಗಳಲ್ಲೆಲ್ಲ, ಜೊತೆಗೆ ಎಲ್ಲ ದೇವಸ್ಥಾನಗಳಲ್ಲೂ ಗರುಡಗಂಬ ನೋಡ್ತೀವಿ. ಗರುಡಗಂಬ ಅಂದರೆ ಏನು, ಯಾತಕ್ಕೆ ಗರುಡ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಲ್ಲಿ ಅಂದರೆ, ನಮಗೆ ಫಸ್ಟು ಅಹಂಕಾರ ನಿರ್ಮೂಲನೆ ಆಗೋದೇ ಗರುಡ. ಗರುಡಂಗೆ 4 ವೆರಿ ಶಾರ್ಪ್. ಆಸ್ ಐ ಟೋಲ್ಡ್ ಯು, ಸ್ವಸ್ತಿಕದಲ್ಲಿ ನಾನು ಹೇಳಿದೆ. ಒಂದು ಚಿತ್ತ ಇಸ್ ವೆರಿ ಶುದ್ಧಿ. ಯಾಕಂದರೆ ಅಮೃತ ಅಲ್ಲಿದ್ದರೂ ಕೂಡ ಮುಟ್ಲಿಲ್ಲ, ಅಂದರೆ ಅಷ್ಟು ಕ್ಲಿಯರ್ ವಿತ್ ಇಂಟೆನ್ಷನ್. ಮನಸ್ಸು ವಿಚಲಿತ ಇಲ್ಲ, ಸ್ಟ್ರಾಂಗ್, ಫರ್ಮ್, ಕ್ಲಿಯರ್. ಓಕೆ, ಆಮೇಲೆ ಬುದ್ಧಿ, ತೀಕ್ಷ್ಣ ಬುದ್ಧಿ, ಆಮೇಲೆ ನಿರಹಂಕಾರ. ಸೊ ಗರುಡಗಂಬದ ಹತ್ರ ನಿಂತ್ಕೊಂಡ್ರೆ ನಾವು ಫಸ್ಟು ಈ 4 ಅಡ್ರೆಸ್ ಮಾಡಬೇಕು. ನನ್ನ ಮನಸ್ಸಲ್ಲಿ ಏನು ಓಡ್ತಾ ಇದೆ, ನಾನು ಏನು ಯೋಚನೆ ಮಾಡ್ತಾ ಇದ್ದೀನಿ, ನಾನು ಏನು ಸಂಕಲ್ಪ ಮಾಡ್ಕೋಬೇಕು, ನಾನು ಹೆಂಗೆ ಪ್ಯೂರಿಫೈ ಆಗಿ ಹೋಗಲಿ. ಯೂಶಲಿ ಏನು ಮಾಡ್ತಾ ಇದ್ದೀವಿ, ಸ್ನಾನ ಮಾಡಿದೆ ಯಾರು ದೇವಸ್ಥಾನ. ಓಕೆ, ನಾವು ಬರೀ ದೇಹ ಶುದ್ಧಿ ನೋಡ್ತೀವಿ ಹೊರತು ಮಾನಸಿಕವಾಗಿ ನಾವು ನಮ್ಮ ಮನಃಶುದ್ಧಿ, ಚಿತ್ತಶುದ್ಧಿ ಮಾಡ್ಕೊಡಲ್ಲ. ಅದಕ್ಕೆ ಗರುಡ ಅದಕ್ಕೆ ಅಧಿಪತಿ, ಏನೋ. ಸೊ ಭಕ್ತಿ ಅನ್ನೋದಕ್ಕೆ ಗರುಡ ಈಸ್ ಆಲ್ಸೋ ಒನ್ ಆಫ್ ದಿ ಭಕ್ತಿಗೆ ಒಂದು ನಿದರ್ಶನ. ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಇಂಟೆನ್ಷನ್ ಸೆಟ್ ಮಾಡೋದೇ ಗರುಡಗಂಬ. ಅದಕ್ಕೆ ಹೇಳ್ತಾರೆ ಗರುಡಗಂಬಕ್ಕೆ ಬೆನ್ನು ತೋರಿಸ್ಬಾರ್ದು, ಅಲ್ಲೋಗಿ ನಮಸ್ಕಾರ ಮಾಡಬೇಡಿ. ಇದನ್ನೆಲ್ಲ ಏನಕ್ಕೆ ಹೇಳ್ತಾರೆ ಅಂತಂದರೆ, ಬೆನ್ನು ಮಾಡಿ ನಿಂತ್ಕೋಬಾರ್ದು ಈ 4 ಬುದ್ಧಿ, ಮನಸ್ಸು, ಚಿತ್ತ ಮತ್ತು ಅಹಂಕಾರ. ಸೊ ದಿಸ್ ಇಸ್ ವೈ ಆಲ್ ದ ಟೆಂಪಲ್ಸ್, ಎಲ್ಲ ದೇವಸ್ಥಾನಗಳಲ್ಲೂ ಗರುಡಗಂಬ. ಸೊ ಇಲ್ಲಿ ವಿಷ್ಣು ಹೇಳ್ತಾ ಇದ್ದಾನೆ, ನನ್ನ ವಾಹನ ಆಗು ಅಂತ. ಆಮೇಲೆ 2 ವರ ಕೇಳ್ಕೊಳಕ್ಕೆ ಹೇಳ್ತಾನೆ. ಒಂದು, ನನಗೆ ಅಮೃತ ಕುಡಿದ್ರೆ ಏನು ಸಿಕ್ತಿತ್ತೋ ಅದನ್ನ ನೀನೇ ಕೊಟ್ಬಿಡು, ತೀಕ್ಷ್ಣ ಬುದ್ಧಿ. ಓಕೆ, ನಾನು ತಪ್ಪು ಮಾಡಲ್ಲ, ಬಟ್ ಗಳಿಸ್ದೆ ಬಿಡಲ್ಲ. ಓಕೆ, 2ನೇದು, ನಮ್ಮ ತಂದೆ ಹೇಳಿದ್ರು, ನೀನೊಂದು ಪಾದ ಸೇವೆ ಮಾಡಿದ್ರೆ ಸಾಕು ಅಂತ, ನಾನು ನಿನ್ನ ಪಾದದಲ್ಲಿ ಸರಿ. ಗರುಡಂಗೆ ಒಂದು ಮಾತು ಹೇಳ್ತಾನೆ ವಿಷ್ಣು, ಈ ಥರ ಮೃತ್ಯುಲೋಕ ಇಲ್ಲಪ್ಪ, ನಿನ್ನಷ್ಟು ಧರ್ಮ ಅಲ್ಲಿ ಆಗಿಲ್ಲ. ನೀನು ನನ್ನ ಸಂಕೇತವಾಗಿ, ನಮ್ಮಗಳ ಎಲ್ಲ ದೇವತೆಗಳ ಸಂಕೇತರಾಗಿ ಅಲ್ಲಿ ಬರೋವರಿಗೆಲ್ಲ ಈ ನಿಷ್ಠೆನ ಕಲಿಸೋ ಅಂತ ಪೋರ್ಟ್ಫೋಲಿಯೋ ತಗೋ ಅಂತ ಹೇಳ್ತಾರೆ. ಗರುಡ ವಾಹನ ಅಂದರೆ ನಾವು ಯೂಶಲಿ ಏನು ಮಾಡ್ಕೊಂಡು ವಿಷ್ಣು ಅವ್ರ ಮೇಲೆ ಕೂತ್ಕೊಂಡು ಹೋಗ್ತಾನೆ ಅಂತ. ದಿಸ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಹೀಗೆ ಗರುಡ, ಮೃತ್ಯುಲೋಕನ ಕ್ಲೆನ್ಸ್ ಮಾಡು ಅಂತ. ಆಮೇಲೆ ತಾಯಿ ನೋಡ್ತಾಳೆ ಮಗಂದು ವೈಭೋಗ, ವಿಷ್ಣುಗೆ ವಾಹನ ಆಗ್ತಾನೆ, ವಿಷ್ಣು ಅದ್ರ ಮೇಲೆ ಕೂತ್ಕೊತಾನೆ. ಇವಾಗ ಮೃತ್ಯುಲೋಕ ಹೆಂಗಿದೆ ಅಂತ ಕೇಳ್ತಾನೆ. ಆಯಿತಾ, ನಿನ್ನ ತರಕಕ್ಕೆ ಸಿಗಲ್ಲಪ್ಪ, ಅದು ನಿಲುಕದ್ದದು, ಸಿಕ್ಕಾಪಟ್ಟೆ ಅದರಲ್ಲಿ ದ್ವಂದ್ವ ಇದೆ, ಅದರಲ್ಲಿ ಸುಳ್ಳಿದೆ, ಅದರಲ್ಲಿ ಅಧರ್ಮ ಇದೆ, ಅದರಲ್ಲಿ ಮ್ಯಾನಿಪುಲೇಷನ್ಸ್ ಇದೆ, ತುಂಬ ಇದೆ. ಮತ್ತು ಅದನ್ನೆಲ್ಲ ಒಳ್ಳೇದಾ? ಇಲ್ಲ, ಖಂಡಿತ ಒಳ್ಳೇದಲ್ಲ.
ಮಾಡಿದವ್ರಿಗೆ ಏನು ಶಿಕ್ಷೆ ಇಲ್ವಾ? ಖಂಡಿತ ಇದೆ ಅಂದ್ಬಿಟ್ಟು ಅಲ್ಲಿ ಯಾವ್ಯಾವ ಥರ ಶಿಕ್ಷೆ, ಏನೇನು ಥರ, ಏನೇನು ಕೆಲಸ ಮಾಡಿದ್ರೆ ಏನೇನಾಗತ್ತೆ. ಇವಾಗ ಚಿಕ್ಕ ವಯಸ್ಸಲ್ಲಿ ನೀವು ಕೇಳಿರ್ಬೋದು, ಏನೋ ಕಳ್ತನ ಮಾಡಿದ್ರೆ ಯಮ ಇದರಲ್ಲಿ ಎಣ್ಣೆನಲ್ಲಿ ಕಾಯಿಸ್ತಾನಂತೆ, ಮಾಡ್ತಾನಂತೆ ಇದೆಲ್ಲ. ಬಟ್ ಇದೆಲ್ಲ ಸಿಂಬಾಲಿಕಲಿ ಏನು ಅಂದರೆ ಗರ್ಭ ಸಂಸ್ಕಾರದಲ್ಲಿ ಇದು ಬರುತ್ತೆ. ಈ ಗರುಡೋಪಾಖ್ಯ ಅನ್ನೋದು ಒಂದು ಚರಣ ಬರುತ್ತೆ. ಅಲ್ಲಿ ಏನು ಅಂತಂದರೆ ನಾಟ್ ಲಿಟ್ರಲಿ ಎಣ್ಣೆಗೆ ಹಾಕೋದು. ಓಕೆ, ನೀನು ಎಂಥ ಗರ್ಭ ಸೇರ್ತೀಯ ಅಂದರೆ ಯಾರೋ ಆಲ್ಕೋಹಾಲ್ ಕುಡಿತಾರೆ, ಅದು ಎಣ್ಣೆಲಿ ಹಾಕೋದು ಅಂತ ಅರ್ಥ. ಆಮೇಲೆ ಯಾರೋ ಪಾನಿಪುರಿ ತಿಂತಾ ಇರ್ತಾರೆ, ಒಂದೊಂದ್ಸಲಿ ಆ ಪಾನಿ ಇಳಿದಾಗ್ಲೂ ಮಗು ಆ ಫಿಶ್ನ ಆ್ಯಸಿಡ್ಗೆ ಹಾಕ್ದಂಗೆ ಆಗುತ್ತೆ. ಅದನ್ನ ನೀನು ನಿನ್ನ ಪ್ರಜ್ಞೆನಲ್ಲೇ ಅನುಭವಿಸ್ತೀಯ. ಇದು ವೈತರಣಿ ನದಿ ಅಂದ್ರೆ ಇನ್ನೇನು ಇಲ್ಲ. ಮಲ, ಮೂತ್ರ, ಮಾಂಸ ಹೊಟ್ಟೆಲೇ ಇದೆ, ಅದ್ರ ಮಧ್ಯೆ ತೇಲ್ಕೊಂಡು ಬದುಕಬೇಕು, ಅದೇ ವೈತರಣಿ ನದಿ. ಸೊ ಈ ಗರುಡ ಪುರಾಣನ ತುಂಬಾ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಅದ್ರ ತಾತ್ಪರ್ಯ ನನ್ನೊಂದು ಬುಕ್ಕಲ್ಲೂ ಬರ್ತೀನಿ ನಾನು. ಸೊ ಹೀಗಾಗಿ ಇಲ್ಲಿಗೆ ಮಹಾಭಾರತದ್ದು ಒಂದು ಬ್ಯಾಕ್ಗ್ರೌಂಡ್ ಏನಿದೆ, ಕರ್ಟನ್ಸ್ ಇರ್ಬೋದು, ಮರ ಗಿಡಗಳಿರ್ಬೋದು, ಏನೇನು ಬೇಕು ಆ ಥರ ಕ್ಯಾರೆಕ್ಟರ್ಸ್ನ ಇನ್ಸ್ಟಾಲ್ ಮಾಡಿದ್ರು. ಸೊ ಇದು ಒಂದು ಸರ್ಪಗಳಿಗೆ ಏನಾಯಿತು, ಯಾಕೆ ಅನ್ನೋದಕ್ಕೆ ಇದು ಮೇನು. ಇದು ಬಿಕಾಸ್ ಅವರು ತಾಯಿನೇ ಮಕ್ಕಳಿಗೆ ಶಾಪ ಕೊಟ್ಟಿದ್ರಿಂದ, ಜನ್ಮೇಜಯ ಮಾಡೋ ಹೋಮದಲ್ಲಿ ಹೋಗಿ ಬೀಳು ಅನ್ನೋದ್ರಿಂದ ಹಿಂಗಾಯಿತು. ಇವಾಗ ಆಸ್ತಿಕರು ಯಾಕೆ ನಿಲ್ಲಿಸಿದ್ರು ಹೋಮ ಅಂದರೆ, ಜಾರ್ತಕರು ಅಂತ ಇರ್ತಾರೆ, ಮಹಾಜ್ಞಾನಿ. ಅವರು ವಾಸುಕಿಯ ತಂಗಿ ಮಾನಸನ ಮದುವೆ ಮಾಡ್ಕೊತಾರೆ. ಕರೆದ್ರು ಮಗುನ ಮದುವೆ ಮಾಡ್ಕೊತಾರೆ, ಹೆಣ್ಮಗುನ ಮದುವೆ ಮಾಡ್ಕೊತಾರೆ. ಅವರು ಇಬ್ರಿಗೂ ಹುಟ್ಟೋದು ಆಸ್ತಿಕರು. ಅಂದರೆ ತಾಯಿ ನಾಗಕನ್ನಿಕೆ, ತಂದೆ ಬ್ರಾಹ್ಮಣ. ಓಕೆ, ಬ್ರಾಹ್ಮಣನ ತೇಜಸ್ಸು, ಬ್ರಾಹ್ಮಣನ ಚಿತ್ತ, ಬ್ರಾಹ್ಮಣನ ಬುದ್ಧಿ ಎಲ್ಲ ಇದೆ. ಹಾಗೆ ತಾಯಿಯ ಒಂದು ವಂಶನೂ ತಲೆನಲ್ಲಿದೆ. ಸೊ ಈ ಎರಡನ್ನೂ ಇಟ್ಕೊಂಡು ಬರ್ತಕ್ಕಂಥ ಆಸ್ತಿಕರು ನಿಂತು ಸರ್ಪಯಾಗನ ನಿಲ್ಲಿಸ್ತಾರೆ. ಇಲ್ಲಿಗೆ ಈ ಎಪಿಸೋಡ್ ಮುಕ್ತಾಯ.